ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಮುನಿರತ್ನ ಅವರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡಿದ್ದು ಯಾರು? ಈ ಯಕ್ಷ ಪ್ರಶ್ನೆ ಈಗ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಮತ್ತೊಂದೆಡೆ ಆ ವಿಡಿಯೋ ಏನು ರೆಕಾರ್ಡ್ ಆಗಿದೆ, ಆ ವಿಡಿಯೋ ರೆಕಾರ್ಡ್ ಆದಂತಹ ಕ್ಯಾಮ್ರಾ ಹಿಂದೆ ಇದ್ದಂತಹ ವ್ಯಕ್ತಿ ಯಾರು? ಈ ಅನುಮಾನ, ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರಿಗೆ ಈಗ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಪ್ರಾಥಮಿಕ ಚಿಕಿತ್ಸೆ ಮುಗಿತು. ಇದಾದ ನಂತರ ಇಸಿಜಿ ಸೇರಿದಂತೆ ಕೆಲವು ತಪಾಸಣೆಗಳನ್ನು ವೈದ್ಯರು ಮಾಡಿದ್ದಾರೆ. ತಪಾಸಣೆ ಮುಗಿದ ಹಿನ್ನೆಲೆ ವಾರ್ಡ್ನಲ್ಲೇ ಮುನಿರತ್ನ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ. ಇನ್ನು ವಾರ್ಡ್ಗೆ ನಂದಿನಿ ಲೇಔಟ್ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆಯೋದಕ್ಕೆ ಅಂತ ಆಗಮಿಸಿದ್ದಾರೆ. ಆಸ್ಪತ್ರೆಯಲ್ಲೇ ಬಹುತೇಕವಾಗಿ ದೂರು ಕೂಡ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರಿಗೆ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ. ಇಸಿಜಿ ಕೂಡ ಮಾಡಿಸಿದ್ದಾರೆ. ಇಸಿಜಿ ಸೇರಿದಂತೆ ಕೆಲವು ತಪಾಸಣೆಗಳನ್ನು ವೈದ್ಯರು ಮಾಡಿದ್ದಾರೆ. ತಪಾಸಣೆ ಮುಗಿದ ನಂತರ ಇದೀಗ ವಾರ್ಡ್ನಲ್ಲೇ ಅವರು ವಿಶ್ರಾಂತಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಾರ್ಡ್ಗೆ ನಂದಿನಿ ಲೇಔಟ್ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾವ ವಾರ್ಡ್ನಲ್ಲಿ ಮುನಿರತ್ನ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ, ಆ ವಾರ್ಡ್ಗೆ ಇದೀಗ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಆಸ್ಪತ್ರೆಯಲ್ಲೇ ಪ್ರಕರಣ ದಾಖಲು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮುನಿರತ್ನ ಅವರಿಂದ ಕೆಲವು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ದಾಳಿಗೆ ಸಂಬಂಧಪಟ್ಟಂತೆ ಯಾರ ಮೇಲಾದರೂ ನಿಮಗೆ ಅನುಮಾನ ಇದೆಯಾ, ಅಥವಾ ಯಾರಾದರೂ ನಿಮಗೆ ಕೊಲೆ ಬೆದರಿಕೆನೋ ಅಥವಾ ಮತ್ತೊಂದು ಮಗದೊಂದು ಏನಾದರೂ ಹಾಕಿದಾರಾ? ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಅಧಿಕಾರಿಗಳು ಮಾಡಲಿದ್ದಾರೆ. ಅದೇ ರೀತಿಯಾಗಿ ಆ ಆಡಿಯೋ ಏನು ಕೇಳಿ ಬರ್ತಾ ಇತ್ತು, ಆ್ಯಸಿಡ್ ದಾಳಿ ಅನ್ನುವಂತಹ ಒಂದು ಶಬ್ದ ಏನು ಕೇಳಿ ಬರ್ತಾ ಇತ್ತು, ಅದು ನಿಮ್ಮ ಗಮನಕ್ಕೇನಾದರೂ ಬಂತಾ? ಅಕ್ಕಪಕ್ಕದಲ್ಲಿ ಅನೇಕರಿದ್ದರು, ಅವರ ಗಮನಕ್ಕೇನಾದರೂ ಬಂತಾ? ಯಾರಾದರೂ, ಯಾವ ವ್ಯಕ್ತಿ ಆ ಪದನ ಹೇಳ್ದ, ಯಾರು ಆ ವಿಷಯವನ್ನು ಮಾತನಾಡಿದ್ರು, ಆ್ಯಸಿಡ್ ದಾಳಿ ಅನ್ನುವಂತಹ ಪದ ಬಳಕೆ ಯಾರು ಮಾಡಿದ್ರು, ಅವರನ್ನು ಯಾರಾದರೂ ಗಮನಿಸಿದ್ರೆ? ಯಾಕಂದರೆ ಎಷ್ಟೊಂದು ಜನ ಇದ್ದರು, ರೆಕಾರ್ಡಿಂಗ್ ಕೂಡ ನಡೀತಾ ಇತ್ತು. ಯಾರೋ ಒಬ್ಬರು ಬಂದು, ಅದು ಕೂಡ ಶಾಸಕರ ಎದುರು ರೆಕಾರ್ಡ್ ಮಾಡ್ತಾ ಅದೇ ಸಂದರ್ಭದಲ್ಲಿ ಆ್ಯಸಿಡ್ ದಾಳಿ ಅಂತ ಹೇಳ್ತಾರೆ ಅಂತಂದರೆ ಅದು ಸಾಮಾನ್ಯ ವಿಚಾರ ಆಗಿರೋದಿಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ರೂ ಕೂಡ ಯಾರೊಬ್ಬರು ಆತ ಯಾರು ಅಂತ ನೋಡಲಿಲ್ವಾ? ಒಂದು ವೇಳೆ ನೋಡಿದರೆ ಯಾರಾಗಿರಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಪಡೆದುಕೊಳ್ತಾರೆ. ಆತನ ಚೆಹರೆ ಪಟ್ಟಿ, ಮತ್ತೊಂದು ಮಗದೊಂದು, ಯಾರು ಆ ರೀತಿಯಾಗಿ ಮಾತನಾಡ್ತಾ ಇದ್ರು, ಯಾವ ಬಟ್ಟೆ ಹಾಕ್ಕೊಂಡಿದ್ರು, ಈ ಹಿಂದೆ ಏನಾದರೂ ಅವರನ್ನು ನೋಡಿದ್ದೀರಾ, ಅಥವಾ ಯಾರ ಜೊತೆಗೆ ಅವರು ಬಂದಿದ್ರು, ಏನಾದರೂ ಮಾಹಿತಿ ಇದೆಯಾ, ಅಕ್ಕಪಕ್ಕದಲ್ಲಿ ಯಾರಿದ್ರು, ಅವ್ರಿಗೇನಾದರೂ ಪರಿಚಯ ಇದ್ದಾರಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುನಿರತ್ನ ಅವರಿಂದ ಕೆಲವು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ಮುನಿರತ್ನ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೊಟ್ಟೆಯಿಂದ ದಾಳಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲೇ ಪ್ರಕರಣ ಕೂಡ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ಪ್ರಕರಣ ದಾಖಲಾದ ನಂತರ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತನಿಖೆ ಕೂಡ ಮುಂದುವರಿಸ್ತಾರೆ. ಮತ್ತೊಂದೆಡೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ, ಯಾರ ಮೇಲೆ ಪ್ರಕರಣ ದಾಖಲಾಗುತ್ತೆ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಮುನಿರತ್ನ ಅವರು ನೇರವಾಗಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಕುಸುಮ ಹನುಮಂತರಾಯಪ್ಪ ಅವರ ಮೇಲೆ ಗಂಭೀರವಾಗಿ ಆರೋಪಗಳನ್ನು ಮಾಡಿದರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ತೀವ್ರ ಕುತೂಹಲ ಮೂಡಿಸುವ ಸಾಧ್ಯತೆ ಇದೆ. ಯಾರ ಮೇಲೆ ಅವರು ಪ್ರಕರಣ ದಾಖಲು ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅದೇ ರೀತಿ ಈ ದಾಳಿಗೆ ಮುಂಚೆ ಯಾರು ಆ್ಯಸಿಡ್ ದಾಳಿ ಅಂತ ಮಾತನಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾಗತ್ತೆ. ಯಾಕಂದರೆ ಅಕ್ಕಪಕ್ಕದಲ್ಲೇ ಇದ್ದವರಲ್ಲಿ ಯಾರೋ ಒಬ್ಬರು ಮಾತನಾಡಿರುವಂತಹ ಸಾಧ್ಯತೆ ಇದೆ. ಅದೇನಾದರೂ ನಿಮ್ಮ ಗಮನಕ್ಕೆ ಬಂತಾ, ನಿಮಗೇನಾದರೂ ಕೇಳಿಸ್ತಾ, ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದವರು ಯಾರಾದರೂ ಯಾರು ಹೇಳ್ತಾ ಇದ್ದಾರೆ ಆ ರೀತಿ ಅಂತ ಏನಾದರೂ ನೋಡಿದ್ರ? ಅದೇ ರೀತಿಯಾಗಿ ಒಂದು ವೇಳೆ ನೋಡಿದ್ರೆ ಆತನ ಚೆಹರೆ ಪಟ್ಟಿ ಯಾವ ರೀತಿಯಾಗಿತ್ತು, ಯಾವ ಬಟ್ಟೆಗಳನ್ನು ಹಾಕಿದ್ರು, ಯಾರ ಜೊತೆಗೆ ಬಂದಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿಗಳನ್ನು ಕಲೆ ಹಾಕಲಿದ್ದಾರೆ. ಅದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬರು, ಅಂದರೆ ಕೇವಲ ಒಂದಿಬ್ಬರು ಯಾರೋ ದಾಳಿ ಏನಾದರೂ ಮಾಡಿದ್ರ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀ ಪ್ಲ್ಯಾನ್ ಏನಾದರೂ ಇತ್ತಾ, ಯಾರಾದರೂ ಒಬ್ಬರ ಪ್ರಭಾವಕ್ಕೆ ಒಳಗಾಗಿ, ಅಂದರೆ ಪಕ್ಷದ ಅಥವಾ ಬೇರೆ ಯಾವುದಾದ್ರೂ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ಈ ರೀತಿಯಾಗಿ ಮೊಟ್ಟೆಯಿಂದ ದಾಳಿ ಏನಾದರೂ ಮಾಡಿದ್ರ, ಅಥವಾ ಇದೊಂದು ಪ್ರೀ ಪ್ಲ್ಯಾನ್ಡ್ ಅಟ್ಯಾಕ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗುತ್ತೆ.
ಅದಕ್ಕೂ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳವರೆಗೆ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ 3 ಜನರನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಥಳದಲ್ಲಿ ಅನುಮಾನ ಬಂದಂತಹ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಅವರನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವಾಂಶ ಏನು, ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಇದು ಕಾರಣ ಆಗಬಹುದು. ಯಾಕಂದರೆ ಈಗಾಗಲೇ CT ರವಿ ಅವರ ಮೇಲೂ ಕೂಡ ದಾಳಿಯಾಯಿತು, ಕಲ್ಲಿನಿಂದ ದಾಳಿ ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಇಡೀ ರಾಜ್ಯದಾದ್ಯಂತ ಹೋರಾಟಗಳಿಗೂ ಕೂಡ ಕಾರಣ ಆಯಿತು. ಸಾಕಷ್ಟು ರಾಜಕೀಯವಾಗಿ ಸಮರಕ್ಕೂ ಕೂಡ ಇದು ಕಾರಣ ಆಯಿತು. ಈಗ ಮತ್ತೊಂದು ದಾಳಿಯಾಗಿರುವಂಥದ್ದು ಮುನಿಯಪ್ಪ ಅವರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡಿದ್ದಾರೆ. ಹೀಗಾಗಿ ಶಾಸಕರ ರಕ್ಷಣೆ, ಜನಪ್ರತಿನಿಧಿಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಇದರ ಗಮನ ಸೆಳೆಯುವುದಕ್ಕೆ ಅಂತ BJP ಕೂಡ ಮುಂದಾಗಬಹುದು. ಅದೇ ರೀತಿಯಾಗಿ ತೀವ್ರವಾದಂತಹ ಹೋರಾಟಗಳಿಗೂ ಕೂಡ ಇದು ಕಾರಣ ಆಗಬಹುದು. ಆದರೆ ಅದಕ್ಕೆ ಮೊಟ್ಟೆ ಎಸೆದವರು ಯಾರು, ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಅಧಿಕಾರಿಗಳು ಈ ಪ್ರಕರಣವನ್ನು ಯಾವಾಗ ಭೇದಿಸ್ತಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಗಳನ್ನು ಯಾವಾಗ ಜನರ ಮುಂದೆ ಇಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅಲ್ಲಿವರೆಗೂ ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ, ಎಲ್ಲವೂ ಕೂಡ ಅನುಮಾನ, ಎಲ್ಲವೂ ಕೂಡ ಕೇವಲ ಊಹಾಪೋಹಗಳಾಗುತ್ತೆ. ಯಾರು ಹಲ್ಲೆ ಮಾಡಿದ್ರು, ಏನು ಎತ್ತ, ಆ್ಯಸಿಡ್ ದಾಳಿ ಮಾಡುವಂತಹ ಏನಾದರೂ ಪ್ಲ್ಯಾನ್ ಇತ್ತ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಿಂದ ಮಾತ್ರವೇ ಉತ್ತರ ಬರಬೇಕಾಗುತ್ತೆ. Acid Dali.